ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಪೆಟ್ರೋಲ್ ಇಂಜಿನ್ ಕಾರು ಖರೀದಿಸಬೇಕೆ, ಎಲೆಕ್ಟ್ರಿಕ್ ಕಾರು ಖರೀದಿಸಬೇಕೆ, ಹೈಬ್ರಿಡ್ ಕಾರು ಖರೀದಿಸಬೇಕೆ ಎಂಬ ಗೊಂದಲದಲ್ಲಿ ಗ್ರಾಹಕರು ಇರುವಾಗ ನಾವು ಯಾವ ಮಾದರಿಯ ಕಾರನ್ನು ತಯಾರಿಸಬೇಕು, ಆ ಕಾರು ಮಾರುಕಟ್ಟೆಯಲ್ಲಿ ಕ್ಲಿಕ್ ಆಗುತ್ತೆ ಎಂಬ ಕನ್ಫ್ಯೂಷನಲ್ಲಿ ಆಟೋಮೊಬೈಲ್ ಕಂಪನಿಗಳು ಇವೆ. ಯಾಕೆ ಈ ಕನ್ಫ್ಯೂಷನ್ ಅಂದರೆ, ಇಲ್ಲಿವರೆಗೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಜಪಾನ್ ಮತ್ತು ಯುರೋಪಿಯನ್ ಕಂಪನಿಗಳು ಮುಂಚೂಣಿಯಲ್ಲಿದ್ದವು. ಆದರೆ ಈಗ ಹೊಸದಾಗಿ ಚೀನಿ ಕಂಪನಿಗಳು ಎಂಟ್ರಿ ಕೊಟ್ಟಿವೆ. ಚೀನಿ ಕಂಪನಿಗಳ ಹೊಡೆತಕ್ಕೆ ತಾಳಲಾರದೆ ಆಟೋ ಕಂಪನಿಗಳು ಈಗ ವಿಲೀನಗೊಳ್ಳಲು ಮುಂದಾಗ್ತಾ ಇವೆ. ಇದರ ಭಾಗವಾಗಿ ಜಪಾನ್ನ ನಿಸಾನ್ ಮತ್ತು ಹೋಂಡಾ ಕಂಪನಿಗಳು ವಿಲೀನಗೊಂಡಿವೆ. ಈ ಎರಡೂ ಕಂಪನಿಗಳು ವಿಲೀನಗೊಂಡಿದ್ದು ಯಾಕೆ, ಆಟೋಮೊಬೈಲ್ನಲ್ಲಿ ಚೀನಿಯರ ಪವರ್ ಹೆಚ್ಚಾಗಿದೆ ಹೇಗೆ, ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಕ್ರಾಂತಿ ಮಾಡುತ್ತಾ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡ್ತೀನಿ. ಕಚ್ಚಾ ತೈಲವನ್ನು ಕಂಡುಹಿಡಿದ ನಂತರ ವಿಶ್ವಾದ್ಯಂತ ಕೈಗಾರಿಕೆ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕ್ರಾಂತಿಯೇ ಆರಂಭವಾಯಿತು. ಯುರೋಪ್ ಮತ್ತು ಜಪಾನ್ನಲ್ಲಿ ಹೊಸ ಆಟೋಮೊಬೈಲ್ ಕಂಪನಿಗಳು ತಲೆ ಎತ್ತಿದ್ವು. ಟೊಯೋಟಾ, ಹೋಂಡಾ, ಸುಜುಕಿ, ಮಜ್ಡಾ, ಮಿಟ್ಸುಬಿಷಿ, ಇಸುಜು ಜಪಾನ್ನಲ್ಲೇ ಕ್ರಾಂತಿ ಮಾಡಿದರೆ, BMW, ಮರ್ಸಿಡೀಸ್ ಬೆಂಜ್, ಪೋರ್ಷೆ, ವಾಕ್ಸ್ವ್ಯಾಗನ್, ಆಡಿ, ಫೆರಾರಿ, ವೋಲ್ವೋ, ಬೆಂಟ್ಲಿ, ಲ್ಯಾಂಡ್ ರೋವರ್ ಯುರೋಪ್ನಲ್ಲಿ ಟಾಪ್ ಆಟೋಮೊಬೈಲ್ ಕಂಪನಿಗಳಾಗಿ ಹೊರಹೊಮ್ಮಿದವು. ಈ ಕಂಪನಿಗಳು ಯುರೋಪ್ ಮತ್ತು ಜಪಾನ್ನ GDPಗೆ ಗಣನೀಯವಾದ ಪಾಲನ್ನು ನೀಡ್ತಾ ಇದ್ವು. ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಪೈಕಿ ಈಗಲೂ ಈ ಕಂಪನಿಗಳ ಕಾರುಗಳೇ ಫೇಮಸ್ಸು. ಆದರೆ ಎಲೆಕ್ಟ್ರಿಕ್ ಕಾರುಗಳ ಪೈಕಿ ಅಮೇರಿಕ ಮತ್ತು ಚೀನಿ ಕಂಪನಿಗಳು ಮುಂಚೂಣಿಯಲ್ಲಿವೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಈ ಕಂಪನಿಗಳ ಮಾರಾಟದಲ್ಲಿ ಕುಸಿತ ಕಾಣಲು ಆರಂಭಿಸಿತು. ಇದರ ಜೊತೆ ಭಾರತದಂಥ ಮುಂದುವರಿಯುವ ದೇಶಗಳಲ್ಲಿ ದೇಶೀಯ ಕಾರುಗಳು ಮುಂಚೂಣಿಗೆ ಬರತೊಡಗಿದವು. ಇದರಿಂದಾಗಿ ಈ ಕಂಪನಿಗಳಿಗೆ ಮತ್ತಷ್ಟು ಹೊಡೆತ ನೀಡಲು ಆರಂಭವಾಯಿತು. ಅದರಲ್ಲೂ ಕೋವಿಡ್ ಬಂದ ನಂತರ ಈ ಕಂಪನಿಗಳ ಮಾರುಕಟ್ಟೆ ಮತ್ತಷ್ಟು ಕುಸಿತಗೊಂಡಿತು. ಇದರಿಂದಾಗಿ ಜಪಾನ್ ಮತ್ತು ಯುರೋಪಿನ ಆರ್ಥಿಕತೆಯಲ್ಲಿ ಒಂದು ಇಂಜಿನ್ನಾಗಿದ್ದ ಆಟೋಮೊಬೈಲ್ ಕ್ಷೇತ್ರ ಕುಸಿತ ಕಾಣಲು ಆರಂಭವಾಗತೊಡಗಿತು. ನಿಸಾನ್ ಕಂಪನಿ ಹೋಂಡಾ ಜೊತೆ ವಿಲೀನ ಯಾಕಾಯಿತು ಅಂತ ತಿಳ್ಕೊಳ್ಳೋ ಮೊದಲು ನಿಸಾನ್ ಕಂಪನಿ ಹೇಗಿತ್ತು ಅಂತ ಮೊದಲು ತಿಳ್ಕೊಳ್ಳೋಣ. ನಿಸಾನ್ ಕಂಪನಿ ಆರಂಭಗೊಂಡಿದ್ದು 1911ರಲ್ಲಿ. 2010ರಲ್ಲಿ ನಿಸಾನ್ ಕಂಪನಿ ಮೊದಲ ಎಲೆಕ್ಟ್ರಿಕ್ ಕಾರ್ ಲೀಫನ್ನು ಬಿಡುಗಡೆ ಮಾಡಿತ್ತು. ಸದ್ಯ ವಿಶ್ವದ 9ನೇ ದೊಡ್ಡ ಕಂಪನಿಯಾಗಿದೆ. ಜಪಾನ್, ಚೀನಾ ಮತ್ತು ಅಮೇರಿಕಾದಲ್ಲಿ ನಿಸಾನ್ ಕಂಪನಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿತ್ತು. ಯಾವುದೇ ಕಂಪನಿ ಇದ್ದಕ್ಕಿದ್ದಂತೆ ಕುಸಿತ ಕಾಣಲು ಆರಂಭವಾಗಲ್ಲ. ಅದೇ ರೀತಿಯಾಗಿ ನಿಸಾನ್ ಕಂಪನಿ ಕುಸಿತ ಕಾಣಲು 3 ಮುಖ್ಯ ಕಾರಣಗಳನ್ನು ನಾವು ನೀಡ್ಬೋದು. ಒಂದನೆಯದು ಲೀಡರ್ಶಿಪ್ ಸಮಸ್ಯೆ. ನಿಸಾನ್ ಕಂಪನಿಯನ್ನು 18 ವರ್ಷಗಳ ಕಾಲ ಮುನ್ನಡೆಸಿದ ವ್ಯಕ್ತಿ ಯಾರು ಅಂತಂದರೆ ಕಾರ್ಲೋಸ್ ಗೋಸ್. CEO ಆಗಿದ್ದ ಕಾರ್ಲೋಸ್ ಗೋಸ್ ಅವರನ್ನು ಜಪಾನ್ ಸರ್ಕಾರ ಹಣಕಾಸು ಅಕ್ರಮ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದೆ. 2021ರಲ್ಲಿ ಕಾರ್ಲೋಸ್ ಗೋಸು ಜಪಾನ್ನಿಂದ ಸಿನಿಮೀಯ ಮಾದರಿಯಲ್ಲಿ ಲೆಬನಾನಿಗೆ ಪರಾರಿಯಾಗ್ತಾರೆ. ಹೇಗೆ ಪರಾರಿಯಾಗ್ತಾರೆ ಅಂತಂದರೆ, ವಿಮಾನದಲ್ಲಿ ಮ್ಯೂಸಿಕ್ ಬಾಕ್ಸ್ ಒಳಗಡೆ ಕುಳಿತುಕೊಂಡು ಪರಾರಿಯಾಗ್ತಾರೆ. ಅಕ್ರಮ ಎಸಗಿದ ಪ್ರಕರಣದಿಂದಾಗಿ ನಿಸಾನ್ ಕಂಪನಿಯ ಮೇಲೆ ಭಾರಿ ಪರಿಣಾಮ ಬೀರುತ್ತೆ. ಎರಡನೆಯದು EV ಮಾರ್ಕೆಟ್. 2010ರಲ್ಲೇ ನಿಸಾನ್ ಕಂಪನಿ ಎಲೆಕ್ಟ್ರಿಕ್ ಕಾರನ್ನು ಬಿಡುಗಡೆ ಮಾಡಿದರೂ ಚೀನಾ ಮತ್ತು ಅಮೇರಿಕದ ಹೈಬ್ರಿಡ್ ಕಾರುಗಳ ಮಧ್ಯೆ ಸೋತಿತ್ತು. ಹೈಬ್ರಿಡ್ ಕಾರ್ ಯಾವುದು ಅಂತಂದರೆ ಎಲೆಕ್ಟ್ರಿಕ್ ಮತ್ತು ಪೆಟ್ರೋಲ್ನಿಂದ ಚಲಿಸುವ ಕಾರುಗಳು. ನಿಸಾನ್ ಕಂಪನಿಯ ಮಾರುಕಟ್ಟೆ ಎಷ್ಟು ಕುಸಿತವಾಯಿತು ಅಂತ ನೋಡುವುದಾದರೆ, 2023ರಲ್ಲಿ 3.3 ಮಿಲಿಯನ್ ಕಾರು ಮಾರಾಟ ಮಾಡಿತ್ತು. ಆದರೆ 2017ಕ್ಕೆ ಹೋಲಿಸಿದರೆ 40% ಮಾರುಕಟ್ಟೆ ಕುಸಿತವಾಗಿತ್ತು. 5 ವರ್ಷದಲ್ಲಿ ನಿಸಾನ್ ಕಂಪನಿಯ ಷೇರು ಮೌಲ್ಯ 47% ಕುಸಿತವಾಗಿದೆ. ಇನ್ನು ಮಾರುಕಟ್ಟೆ ಮೌಲ್ಯ 1 ದಶಕದಲ್ಲಿ $30 ಬಿಲಿಯನ್ ಕುಸಿತ ಕಂಡಿದೆ. ಮೂರನೆಯದು, ನಿಸಾನ್ ಕಂಪನಿಯಲ್ಲಿ 1999ರಲ್ಲಿ ಫ್ರಾನ್ಸಿನ ರೆನಾಲ್ಟ್ ಕಂಪನಿ 43% ಹೂಡಿಕೆಯನ್ನು ಮಾಡಿತ್ತು. 25 ವರ್ಷದ ನಂತರ ನಿಸಾನ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಕುಸಿತ ಕಾಣ್ತಾ ಇದ್ದಂತೆ ರೆನಾಲ್ಟ್ ಕಂಪನಿ ತನ್ನಲ್ಲಿದ್ದ ಶೇರನ್ನು ಮಾರಾಟ ಮಾಡಲು ಮುಂದಾಯಿತು. ಮೊದಲೇ ನಿಸಾನ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಕುಸಿತ ಕಾಣ್ತಾ ಇತ್ತು. ಈ ಸಂದರ್ಭದಲ್ಲಿ ರೆನಾಲ್ಟ್ ಕಂಪನಿ ಹೂಡಿಕೆಯಿಂದ ಹಿಂದಕ್ಕೆ ಸರಿತಾ ಇರುವುದು ನಿಸಾನ್ ಕಂಪನಿಗೆ ದೊಡ್ಡ ಪೆಟ್ಟು ನೀಡಿತು. ಇಂಥ ಸಂಕಷ್ಟದ ಸಮಯದಲ್ಲಿ ಜಪಾನಿನ ಹೋಂಡಾ ಕಂಪನಿ ನಿಸಾನ್ನ ಕೈ ಹಿಡಿಯಿತು. ಈ ಮೂಲಕ ವಿಲೀನಕ್ಕೆ ಒಪ್ಪಿಗೆಯನ್ನು ನೀಡಿತು. ನಿಸ್ಸಾನ್ ಹೋಂಡಾ ವಿಲೀನ ಪ್ರಕ್ರಿಯೆ 2026ರಲ್ಲಿ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ.
ಪೂರ್ಣವಾಗಿ ವಿಲೀನಗೊಂಡ ಬಳಿಕ ವಿಶ್ವದ 3ನೇ ಅತಿ ದೊಡ್ಡ ಆಟೋಮೊಬೈಲ್ ಕಂಪನಿಯಾಗಿ ಹೊರಹೊಮ್ಮಲಿದೆ. ಸದ್ಯ ಜಪಾನ್ನ ಟೊಯೋಟಾ ಮೊದಲ ಸ್ಥಾನದಲ್ಲಿದ್ದರೆ ವೋಕ್ಸ್ವ್ಯಾಗನ್ 2ನೇ ಸ್ಥಾನದಲ್ಲಿದೆ. ಹೋಂಡಾ ಕಂಪನಿಯ ಅಧಿಕಾರಿಗಳೇ ಹೊಸ ಕಂಪನಿಯನ್ನು ಮುನ್ನಡೆಸಲಿದ್ದಾರೆ ಎಂದು ವರದಿಯಾಗ್ತಾ ಇದೆ. ಹೊಸ ಹೋಲ್ಡಿಂಗ್ ಕಂಪನಿ ಷೇರುಗಳು 2026ರ ಆಗಸ್ಟ್ನಲ್ಲಿ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗುವಂಥ ಸಾಧ್ಯತೆ ಇದೆ. ಎಲೆಕ್ಟ್ರಿಕ್ ಕಾರು ಮಾರುಕಟ್ಟೆಯಲ್ಲಿ ವಿಶ್ವದಲ್ಲಿ ಚೀನಾ ನಂಬರ್ 1. ಅದರಲ್ಲೂ ಬ್ಯಾಟ್ರಿಯಲ್ಲಿ ಚೀನಾವೇ ಏಕಸ್ವಾಮ್ಯವನ್ನು ಹೊಂದಿದೆ. ವಿಶ್ವದಲ್ಲೇ 10 ಎಲೆಕ್ಟ್ರಿಕ್ ಕಾರು ಮಾರಾಟವಾದರೆ 6 ಚೀನದ್ದೇ ಆಗಿರೋದು ವಿಶೇಷ. ಇನ್ನು ಲಿಥಿಯಂ ಬ್ಯಾಟ್ರಿಯಲ್ಲೂ ಚೀನಾವೇ ಮೇಲುಗೈಯನ್ನು ಸಾಧಿಸಿದೆ. ಲಿಥಿಯಂ ಗಣಿಗಳು ಚಿಲಿ, ಅರ್ಜೆಂಟೈನಾ ಇತ್ಯಾದಿ ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ ಇದ್ದರೂ ಇದೆಲ್ಲದರ ಮಾಲೀಕತ್ವ ಇರುವುದು ಚೀನಾದ ಬಳಿ. ಈಗ ಇವಿಯಲ್ಲಿ ಚೀನಾ ನಂಬರ್ 1 ಆಗಿದ್ದರೂ ಇವಿ ಕ್ರಾಂತಿ ನಡೆಯಲು ಚೀನಾ 25 ವರ್ಷಗಳ ಹಿಂದೆಯೇ ಮುನ್ನುಡಿಯನ್ನು ಬರೆದಿತ್ತು. 2001ರಿಂದಲೇ ಚೀನಾ ಸರ್ಕಾರ ಇವಿ ಕಂಪನಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಆರಂಭಿಸಿತು. ಅದರಲ್ಲೂ 2007ರಲ್ಲಿ ಚೀನಾ ಸರ್ಕಾರದಲ್ಲಿ ಮಹತ್ವದ ಒಂದು ಬದಲಾವಣೆ ಆಗುತ್ತೆ. ಏನು ಬದಲಾವಣೆ ಅಂತಂದರೆ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಪರಿಣಿತನಾದ ವ್ಯಕ್ತಿಯನ್ನೇ ಚೀನಾದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಹೊಣೆಯನ್ನು ನೀಡಲಾಗುತ್ತೆ. ಆಟೋಮೊಬೈಲ್ ಕ್ಷೇತ್ರದ ಪರಿಣಿತ ವಾನ್ ಗಾಂಗ್ ಅವರನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರನ್ನಾಗಿ ಮಾಡುತ್ತೆ. ಈ ವ್ಯಕ್ತಿ ಜರ್ಮನಿಯ ಆಡಿ ಕಂಪನಿಯಲ್ಲಿ ದಶಕಗಳ ಕಾಲ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲದೆ ವಿಶ್ವದ ನಂಬರ್ 1 ಈಗಿನ ಎಲೆಕ್ಟ್ರಿಕ್ ಕಾರ್ ಕಂಪನಿ ಯಾವುದು ಅಂತಂದರೆ ಅದು ಟೆಸ್ಲಾದ ಮೊದಲ ಎಲೆಕ್ಟ್ರಿಕ್ ಕಾರ್ ರೋಡ್ ಸ್ಟಾರನ್ನು ಟೆಸ್ಟ್ ಸಹ ಮಾಡಿದರು. ಇವಿಯ ದೊಡ್ಡ ಅಭಿಮಾನಿಯಾಗಿದ್ದ ಇವರು ಚೀನಾದಲ್ಲಿ ಇವಿ ಕ್ರಾಂತಿಗೆ ನಾಂದಿಯನ್ನು ಹಾಡಿದರು. ಮುಂದಿನ ದಿನಗಳಲ್ಲಿ ಚೀನಾ ಸರ್ಕಾರ ಎಲೆಕ್ಟ್ರಿಕ್ ಕಾರು ಮತ್ತು ಇದರ ಉದ್ಯಮಕ್ಕೆ ಸಬ್ಸಿಡಿ ಮತ್ತು ಟ್ಯಾಕ್ಸ್ ರಿಯಾಯಿತಿಯನ್ನು ಘೋಷಣೆ ಮಾಡಿತ್ತು. ಎಷ್ಟು ಸಬ್ಸಿಡಿ ನೀಡಿದೆ ಅಂತಂದರೆ 2009ರಿಂದ 2022ರವರೆಗೆ ಚೀನಾ ಸರ್ಕಾರ ಇವಿ ಆಟೋಮೊಬೈಲ್ ಕಂಪನಿಗಳಿಗೆ $29 ಶತಕೋಟಿ ಸಬ್ಸಿಡಿ ಮತ್ತು ತೆರಿಗೆ ವಿನಾಯಿತಿಯನ್ನು ನೀಡಿತ್ತು. ಸರ್ಕಾರದಿಂದ ಉತ್ತೇಜನ ಸಿಕ್ಕಿದ ಬೆನ್ನಲ್ಲೇ ಚೀನಾದ ಅಗ್ಗದ ಇವಿ ಕಾರುಗಳು ವಿಶ್ವದ ಮಾರುಕಟ್ಟೆಗೆ ಲಗ್ಗೆ ಇಟ್ಟವು. ಯಾವುದಾದ್ರೂ ಒಂದು ದೇಶದಲ್ಲಿ ಅಲ್ಲಿಯೇ ಕಾರುಗಳು ತಯಾರು ಮಾಡಿದರೆ ಆ ದೇಶದಲ್ಲಿ ಬೆಲೆ ಕಡಿಮೆ ಇರುತ್ತೆ. ಆದರೆ ಚೀನಾದ ಕಾರುಗಳು ಆ ದೇಶದಲ್ಲೇ ತಯಾರಾಗುವ ಕಾರುಗಳಿಗಿಂತಲೂ ಬೆಲೆ ಕಡಿಮೆ ಇತ್ತು. ಈ ಕಾರಣಕ್ಕಾಗಿ ಅಮೇರಿಕ ಸರ್ಕಾರ ಚೀನಾದಿಂದ ಆಮದಾಗುವ ಕಾರುಗಳ ಮೇಲೆ 100% ಇಂಪೋರ್ಟ್ ಡ್ಯೂಟಿಯನ್ನು ಹಾಕಿದರೆ ಯುರೋಪಿಯನ್ ಸರ್ಕಾರಗಳು 45% ತೆರಿಗೆಯನ್ನು ಈಗ ವಿಧಿಸ್ತಾ ಇದೆ. ಚೀನಾ ಅಮೇರಿಕಕ್ಕೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಇವಿ ಆಟೋ ಇಂಡಸ್ಟ್ರಿ ಬಹಳ ಹಿಂದೆ ಇದೆ. ಜನರು ಇವಿ ಕಾರನ್ನು ಖರೀದಿಸುವ ವಿಚಾರದಲ್ಲಿ ಗೊಂದಲದಲ್ಲಿದ್ದಾರೆ. ಭಾರತದಲ್ಲಿ ಈಗಷ್ಟೇ ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕ ಸಿಗ್ತಾ ಇದೆ. ಇದರ ಜೊತೆ ಲೋಡ್ ಶೆಡ್ಡಿಂಗ್ ಸಹ ನಡೀತಾ ಇದೆ. ಹೀಗಾಗಿ ಭಾರತದಲ್ಲಿ ಇವಿ ಕ್ರಾಂತಿ ಆಗಬೇಕಂತಂದರೆ ಹಲವು ವರ್ಷಗಳ ಮುಂದೆ ಬೇಕಾಗಬಹುದು. ಪ್ರತಿ 10 ವರ್ಷಗಳಿಗೊಮ್ಮೆ ಆಟೋ ಕ್ಷೇತ್ರ ಬದಲಾಗ್ತಾನೇ ಇದೆ. ಆಟೋಮೊಬೈಲ್ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರವು ಈಗ ಬದಲಾಗ್ತಾನೇ ಇದೆ. ಯಾರು ಹೊಸತನಕ್ಕೆ ಒಗ್ಗಿಕೊಳ್ತಾರೋ ಅವರು ಮಾರುಕಟ್ಟೆಯಲ್ಲಿ ಇರ್ತಾರೆ, ಯಾರು ಒಗ್ಗಿಕೊಳ್ಳಲು ಅವರು ಮಾರುಕಟ್ಟೆಯಲ್ಲಿ ಸೋಲ್ತಾರೆ. ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನ್ಗಳ ಕಾರುಗಳ ಮಾರುಕಟ್ಟೆಯಲ್ಲಿ ಈ ಹಿಂದೆ ಜಪಾನ್ ಮತ್ತು ಯುರೋಪಿಯನ್ ಕಂಪನಿಗಳ ಕಾರುಗಳೇ ಮುಂಚೂಣಿಯಲ್ಲಿದ್ದವು. ಆದರೆ ಎಲೆಕ್ಟ್ರಿಕ್ ಕಾರುಗಳ ಪೈಕಿ ಚೀನೀ ಕಂಪನಿಗಳೇ ಈಗ ಮುಂಚೂಣಿಯಲ್ಲಿವೆ. ಚೀನಾವೇ ಮುಂಚೂಣಿಯಲ್ಲಿ ಇರುತ್ತಾ ಅಥವಾ ಬೇರೆ ದೇಶಗಳು ಅದನ್ನು ಹಿಂದಕ್ಕೆ ಹಾಕುತ್ತಾ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಧನ್ಯವಾದಗಳು.